ನನ್ನ ಜೀವನದಲ್ಲೇ ಯಾಕೆ ಈ ರೀತಿ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಕೆಲಸ ಹುಡ್ಕೋಣ ಅಂತ ಖುಷಿಯಿಂದ ಟ್ರೈ ಮಾಡಿದೆ. ನೋಡಿದ್ರೆ ಮಗು ನೋಡ್ಕೊಳ್ಳೋ ಕೆಲಸ ಸಿಕ್ತು. ಅದು ನಾನು ಹೇಗೆ ಮಾಡಲಿ? ಯಾರ್ದೋ ಮಗುಗೆ ಅಮ್ಮನಾಗಿರೋದು ಅಷ್ಟು ಸುಲಭ ಅಲ್ಲ. ಆಗ್ತಿರೋ ಬೆಳವಣಿಗೆಯಿಂದ ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗಾಗಿದೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಸ್ವಲ್ಪ ಸಮಾಧಾನನಾದರೂ ಸಿಗುತ್ತೆ. ಓ, ಆಟೋ ಆಟೋ. ಅಣ್ಣ, ಗಣಪತಿ ಟೆಂಪಲ್ಗೆ ಹೋಗಿ. ಓಕೆ ಮೇಡಮ್. ಯಾ, ಗುಡ್ ಮಾರ್ನಿಂಗ್ ಫ್ರೆಂಡು. ಸರ್ ಯಾರು ನೀವು? ಹಾ, ಯಾರು ನೀವು? ಇವ್ರ ಫ್ರೆಂಡ್. ನೀವ್ ಯಾಕ್ರಿ ಆಟೋ ಹತ್ತಿದ್ರಿ? ನಾನು ಹೇಗ್ರಿ ನಿಮ್ಮ ಫ್ರೆಂಡ್ ಆಗ್ತೀನಿ? ನಾನು ಯಾರು ಅಂತ ನಿಮಗೆ ಗೊತ್ತೇ ಇಲ್ವಾ? ತುಂಬ ಚೆನ್ನಾಗಿ ಗೊತ್ತು. ಅವತ್ತು ಆಫೀಸಿಗೆ ಬಂದಾಗಲೂ ಹೇಳಿದ್ದೀನಿ ನನ್ನಿಂದ ಈ ಕೆಲಸ ಮಾಡೋದಕ್ಕಾಗಲ್ಲ ಅಂತ. ನೀವು ಫೋನ್ ಮಾಡಿದಾಗಲೂ ಹೇಳಿದ್ದೀನಿ, ಸಿಕ್ತಾಗಲೂ ಹೇಳಿದ್ದೀನಿ. ಪದೇ ಪದೇ ನಂಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ? ಅಲ್ಲ, ನೀವು ನನಗೆ ಬೇರೆ ಆಪ್ಷನ್ನೇ ಕೊಡ್ತಾ ಇಲ್ವೇ, ಅದಕ್ಕೆ ನಾನು ಅಣ್ಣ, ಒಂದು ನಿಮಿಷ ಗಾಡಿ ನಿಲ್ಲಿಸಿ. ಅಲ್ಲ ನಿಲ್ಲಿಸಿ ಅಣ್ಣ. ಅರ್ಚನಾ ಅವರೇ, ಹೌದು, ನೀವು ಯಾಕೆ ಕೆಳಗಿಳಿದ್ರಿ? ನನ್ನ ಇಷ್ಟ, ನೀವ್ ಯಾಕೆ ಹೇಳಿದ್ರಿ? ನೀವೆಲ್ಲೋ ನಾನಲ್ಲೇ. ವಾಟ್? ಐ ಮೀನ್, ನನ್ನ ಮಗಳಿಗೋಸ್ಕರ ನಿಮ್ಮ ಜೊತೆ ಬರ್ತಾ ಇದ್ದೀನಿ ಅಂತಂದೆ ಅಷ್ಟೇ. ಎಲ್ಲಿವರೆಗೂ? ಎಷ್ಟು ದಿನ ಅಂತ ಬರ್ತೀರಾ? ದಯವಿಟ್ಟು ಕೆಲವೇ ತಿಂಗಳುಗಳಿಗಾದರೂ ನನ್ನ ಮಗಳ ಜೊತೆಲಿರಿ. ಆಮೇಲೆ ಏನು ಮಾಡ್ತೀರಾ? ಇನ್ನೊಬ್ಳು ಅಮ್ಮನ ಕರೆಸ್ತೀರಾ? ಇಲ್ಲ, ನಾನು ಈ ಊರನ್ನೇ ಬಿಟ್ಟು ಹೋಗ್ಬಿಡ್ತೀನಿ ಕಣ್ರಿ. ಅಲ್ಲಿವರೆಗೂ ನನ್ನ ಮಗಳ ಮುಖದಲ್ಲಿ ನಗು ಬರಲಿ ಅನ್ನೋದೊಂದೇ ನನ್ನ ಉದ್ದೇಶ. ನೆನ್ನೆ ತಾನೇ ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿ ನಿಮ್ಮನ್ನು ಕರ್ಕೊಂಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಈಗ ನೀವು ಆಗಲ್ಲ ಅಂದರೆ ಅದು ಯಾವ ಮುಖ ಇಟ್ಕೊಂಡು ನನ್ನ ಮಗಳ ಮುಂದೆ ಹೋಗಿ ನಿಂತ್ಕೊಳ್ಳಿ. ಅಲ್ಲ, ನಿಮ್ಮ ಮಗಳು ನಿಮ್ಮ ಜೀವನ, ಅದಕ್ಕೆ ನಾನೇನು ಮಾಡಲಿ? ಇಷ್ಟು ದಿನ ನೀವಿಬ್ಬರೇ ಇದ್ರಿ ತಾನೆ. ಹಾಗಿದ್ರೆ ನೀವು ಯಾಕ್ರಿ ನಮ್ಮ ಆಫೀಸಿಗೆ ಬಂದ್ರಿ? ಅರೆ, ಇದೊಳ್ಳೆ ಕತೆ ಆಯ್ತಲ್ಲ. ಜಾಬ್ ಆಫರ್ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಹಂಗಂದ್ಮೇಲೆ ಸಿಕ್ಕಿದ ಕೆಲಸನ ಕಣ್ಣಿಗೆ ಹೊತ್ಕೊಂಡು ಮಾಡ್ಬೇಕು ತಾನೆ. ಈ ಟೈಮಲ್ಲಿ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲೂ ಸಾವಿರಾರು ಜನ ಕೆಲಸದವ್ರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. ಅಂಥದ್ರಲ್ಲಿ ನಿಮಗೆ ನೀವು ಎಷ್ಟು ಸಂಬಳ ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ರು ಕೆಲಸ ಮಾಡಲ್ವಲ್ರಿ? ಇದು ನಿಮಗೆ ನ್ಯಾಯನಾ? ನೋಡಿ, ನೀವು ನನಗೆ ಕೋಪ ಬರೆಸ್ತಿದ್ದೀರಾ. ಅಮ್ಮ ಎಲ್ಲಿ ಪಪ್ಪ? ಮತ್ತೆ ಅಲ್ಲಿಂದ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಇವತ್ತೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ. ಬಂಗಾರಿ, ಅಮ್ಮನ್ಗೆ ಹುಷಾರಿಲ್ಲ. ಡಾಕ್ಟ್ರು ಬರ್ತಿದ್ದಂಗೆ ಅಮ್ಮಂದು ಹೆಲ್ತ್ ಕಂಡೀಷನ್ ಕೇಳ್ಕೊಂಡು ಆಮೇಲೆ ಮಾತಾಡಿಸ್ತೀನಿ. ಈಗ ನೀನು ರಾಮಣ್ಣನ ಕೈಲಿ ಫೋನ್ ಕೊಟ್ಬಿಟ್ಟು ಹೋಗಿ ಹೋಮ್ವರ್ಕ್ ಮಾಡ್ಕೋಕಂದ. ಕೇಳಿಸ್ಕೊಂಡ್ರ ನನ್ನ ಮಗಳ ಪರಿಸ್ಥಿತಿ? ಅದಕ್ಕೆ ನಾನು ನಿಮ್ಮನ್ನ ಎಷ್ಟೊಂದು ಕೇಳ್ಕೊತಾ ಇರೋದು. ನೋಡಿ, ನೀವೇನೇ ಹೇಳಿದ್ರು ನನ್ನ ಕೈಯಿಂದ ಈ ಕೆಲಸ ಆಗಲ್ಲ. ಈ ಸಲನಾದ್ರೂ ನನ್ನ ಸಿಂಹ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಓದಿ ಪೊಲೀಸ್ ಆಗ್ಲಿ, ರಿಯಲ್ ಪೊಲೀಸ್ ಆಗ್ಲಿ ಅನ್ನೋದು ನನ್ನ ಆಸೆ. ಸಂಜನಾ, ಏನಮ್ಮ ನಮ್ಮ ನರಸಿಂಹ ಏನಾಗಿದ್ದಾನೆ? ಪೊಲೀಸು. ಮುಂದೆ ಏನಾಗ್ತಾನೆ? ದೊಡ್ಡ ಆಫೀಸರ್ ಆಗ್ತಾನೆ. ಅಂದ್ರೆ ನೀನು ನರಸಿಂಹ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ಅಂದ್ರೆ ಅವ್ನು ಚೆನ್ನಾಗಿ ಓದಿ ಪೊಲೀಸ್ ಆಗಿಲ್ವಾ? ಹಾಗಲ್ಲ ಆಂಟಿ, ಚೆನ್ನಾಗೇ ಓದಿದಾನೆ. ಇನ್ನು ಮುಂದೆ ಹೋಗ್ತಾ ದೊಡ್ಡ ಆಫೀಸರ್ ಆಗ್ಲಿ ಅಂತ ಹೇಳ್ತಿದ್ದೆ ಅಷ್ಟೆ. ಹೌದಾ? ಎಲ್ಲಿ, ಯಾವ ಪುಸ್ತಕ ಕೊಡಿಲಿ? ಇಲ್ಲೇ ಇದೆ ಆಂಟಿ. ಅವ್ನು ಪೊಲೀಸ್ ಪರೀಕ್ಷೆ ಬರೆಯೋದಕ್ಕೆ ಇದೇ ಪುಸ್ತಕ ಕಣಮ್ಮ ಓದಿದ್ದು. ಇದನ್ನೇ ಮತ್ತೆ ಓದ್ಬೇಕಾ? ಹ್ಞೂ ಆಂಟಿ, ಸಬ್ ಇನ್ಸ್ಪೆಕ್ಟರಿಂದ ಇನ್ಸ್ಪೆಕ್ಟರ್ ಆಗಿ ಅದಾದ್ಮೇಲೆ ದೊಡ್ಡ ಆಫೀಸರ್ ಆಗಬೇಕಲ್ವಾ, ಅದಕ್ಕೆ ಈ ಬುಕ್ಸ್ನೇ ಓದಬೇಕು. ಓ ಹೌದಾ? ಛೇ, ನಾನು ನೋಡಮ್ಮ ಎಂಥ ದಡ್ಡಿ, ಇವೆಲ್ಲ ನನಗೆ ಅರ್ಥನೇ ಆಗಲ್ಲ. ಆದರೂ ನೀನು ಗ್ರೇಟ್ ಕಣಮ್ಮ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಡಿವೋರ್ಸ್ ಕೇಸ್ಗಳೇ ಜಾಸ್ತಿ ಆಗೋಗಿದೆ. ಆದರೆ ನೀನು ಮಾತ್ರ ಗಂಡನ ಏಳ್ಗೆಗೆ ಅವ್ನ ಹಿಂದೆನೇ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ಯಾ. ಗುಡ್ ಗುಡ್, ನಿನ್ನ ಮೆಚ್ಚದೆ ನಾನು. ಥ್ಯಾಂಕ್ ಯು ಆಂಟಿ. ಏನದು? ಏನಿಲ್ಲ, ಊಟ ಕರೆಯೋಣ ಅಂತ ಬಂದೆ. ಇವಳು ನಮ್ಮ ಯಜಮಾನ್ರು ಬರಲಿ ಅಂತ ನಾಚ್ಕೋತಾ ಇದ್ಲು. ಆಯಿತು, ಇಬ್ಬರು ಒಟ್ಟಿಗೆ ಬನ್ನಿ ಅಂತ ಹೇಳಿದೆ.
ನನಗೆ ಹಸಿವಿಲ್ಲ. ನಂಗೂ ಹಸಿವಿಲ್ಲ. ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ ನೋಡು. ಇರೋ ತನಕ ಚೆನ್ನಾಗಿ ತಿಂದು ಬದುಕಬೇಕು ಕಣೋ. ಸತ್ತಾಗೇನ ಎತ್ಕೊಂಡು ಹೋಗ್ತೀವಿ. ಬನ್ನಿ ಇಬ್ರು ಊಟಕ್ಕೆ. ಏನಿದೆಲ್ಲ? ನೀನು ಚೆನ್ನಾಗಿ ಓದಿ ಪೊಲೀಸ್ ಆಫೀಸರ್ ಆಗಲಿ ಅಂತ ಮೇಡಮ್ ಕೊಟ್ಟಿರೋ ಅವಕಾಶನ ಬಳಸ್ಕೊಳ್ಳಿ ಅಂತ ಈ ಬುಕ್ಸನ್ನೆಲ್ಲ ತಂದಿರೋದು. ಈಗಲೇ ನೀನು ಅಭ್ಯಾಸ ಶುರು ಮಾಡ್ಕೋ ಆಯ್ತಾ? ನಿನ್ನ ಡ್ರೆಸ್ನ ಅಯರ್ನ್ ಮಾಡೋದು, ಶೂ ಪಾಲಿಷ್ ಮಾಡೋದು, ಊಟ ತಿಂಡಿ ಎಲ್ಲದನ್ನು ನಾನೇ ನೋಡ್ಕೊಳ್ತೀನಿ. ಎಲ್ಲ ಜವಾಬ್ದಾರಿ ನಂದು. ಜಾಸ್ತಿ ಮಾತಾಡಬೇಡ. ನಾನು ಇವತ್ತು ಸುಳ್ಳು ಹೇಳಿ ಪೊಲೀಸ್ ಆಫೀಸರ್ ಆಗಿರೋದು ಸಿಕ್ಕಾಕೊಂಡಿರೋದಕ್ಕೆ ನೀನೇ ಕಾರಣ. ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೂ ಯಾವಾಗಲೂ ನನ್ನನ್ನು ಬೈತಾನೆ ಇರ್ತೀಯ. ಆವತ್ತು ನಾನು ಹೇಳಿದ್ದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಬರ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ನರಸಿಂಹ, ನೀನು ಹೇಳಿದ್ದನ್ನೇ ನನ್ನ ಪೇಪರ್ ಮೇಲೆಲ್ಲ ಬರ್ದಿರೋದು. ಪ್ರಾಮಿಸ್. ನೋಡು, ಆದರೆ ಈ ವಿಷಯ ಅಪ್ಪ ಅಮ್ಮಂಗೆ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಸರಿ ಸರಿ, ನಾನು ಸ್ವಲ್ಪ ಪ್ರೈವಸಿ ಬೇಕು. ನೋಡು, ಸರಿ. ಅತಿ ಆಯ್ತು ನಿಂದು. ಪದೇ ಪದೇ ಹೇಳಿದಷ್ಟು ಜಾಸ್ತಿ ಮಾಡ್ತಾ ಇದೆಯಾ? ಕಿಸ್ ಕೊಡೋದ್ರಿಂದ ಅದು ಮೆಡಿಸಿನ್ ಥರ ರಿಯಾಕ್ಟ್ ಆಗುತ್ತಂತೆ. ನಿನ್ನ ಕೋಪ, BP, ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತಂತೆ. ನಿನ್ಗೆ ಎನಿವೇ ಸ್ಟ್ರೆಸ್ ಇದೆಯಲ್ಲ, ಕೆಲ್ಸದ ಸ್ಟ್ರೆಸ್ ಎಲ್ಲ ರಿಲೀವ್ ಆಗುತ್ತೆ. ಅದಕ್ಕೆ ಕೊಟ್ಟೆ. ನೋಡು, ನಾನು ಪದೇ ಪದೇ ಹೇಳಲ್ಲ. ಮತ್ತಿನೊಂದ್ಸತಿ ಹಿಂಗೆ ಮಾಡಿದ್ರೆ ನೀನು ಹೀಗೆಲ್ಲ ನನ್ನ ಜೊತೆ ಬಿಹೇವ್ ಮಾಡಬೇಡ. ನಿನ್ನ ವಿಟ್ನೆಸ್ ಅಂತ ಕರ್ಕೊಂಡು ಬಂದಿದ್ಯಲ್ಲ, ಅವ್ರಿಗೆ ಊಟ ತಿಂಡಿ ಎಲ್ಲ ನಾನೇ ಮಾಡಿಸ್ಬೇಕು. ಅದನ್ನ ಮರಿಬೇಡ. ಸರಿ ಮೇಡಮ್, ಈಗ ನೀವು ಹೊರಡಿ. ಎಲ್ಲಿಗೆ? ಆ ವಿಟ್ನೆಸ್ ಮನೆಗ? ಬೇಡ ಬೇಡ, ಅವ್ರನ್ನ ನಾಳೆ ಇಲ್ಲಿಗೆ ಕರ್ಕೊಂಬೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ? ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ನಿನಗೆ ಡೌಟಾ? ಹಾಗೇನಿಲ್ಲ, ಅವ್ರು ಇಲ್ಲಿದ್ರೆ ಎಲ್ಲರ ಜೊತೆ ಬೆರೆತರೆ ಅಟ್ಲೀಸ್ಟ್ ಮಾತಾಡ್ತಾರೆ ಅಂತ. ಆಮೇಲೆ ಇಲ್ಲಿದ್ರೆ ಸೇಫ್ಟಿ ಅಂತ ಅನ್ನಿಸ್ತು, ಅದಕ್ಕೆ ಕರ್ಕೊಂಬರ್ತೀನಿ. ಗುಡ್, ಒಳ್ಳೆ ಐಡಿಯಾನೇ. ಬರೀ ಓದಿ ರ್ಯಾಂಕ್ ತಗೊಂಡವ್ರು ಮಾತ್ರ ವಿನಾಶ ಆಗಲ್ಲ. ಹ್ಯುಮ್ಯಾನಿಟಿ ಜೊತೆಗೆ ಕೆಲಸದ ಮೇಲೆ ಕಮಿಟ್ಮೆಂಟ್ ಇರಬೇಕು, ನಿಯತ್ತಿಂದ ದುಡಿಬೇಕು. ಅದೆಲ್ಲ ನಿನ್ನಲ್ಲಿದೆ. ಹಾಗಾಗಿ ನೀನು ಮತ್ತೆ ಎಕ್ಸಾಮ್ ಬರೆದು ಅದರಲ್ಲಿ ಪಾಸ್ ಆಗಿ ಪೊಲೀಸ್ ಆಗೋದಕ್ಕೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ಸೌಂದರ್ಯ, ಏನಮ್ಮ ಆರಾಮಾಗಿ ಮೊಬೈಲ್ ನೋಡ್ತಾ ಕೂತಿದೀಯಾ? ಮತ್ತಿನ್ನೇನು ಮಾಡಲಿ ಚಿಕ್ಕತ್ತೆ, ನನಗೂ ಟೈಮ್ ಪಾಸ್ ಆಗಬೇಕಲ್ಲ. ಹಾಂ ಸರಿ, ನಿನಗೋಸ್ಕರ ಹಾಲು ತಂದಿದ್ದೀನಿ. ಹೀಗೇಗಿದೆ ಆರೋಗ್ಯ? ನನಗೇನಾಗಿದೆ, ಆರಾಮಾಗೇ ಇದ್ದೀನಲ್ಲ. ಅಲ್ಲಮ್ಮ, ಮಗುನ ಕಳ್ಕೊಂಡು ಒಂದು ವಾರನೂ ಆಗಿಲ್ಲ. ಆ ನೋವಲ್ಲಿ ಇರ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಿದ್ದೀಯಲ್ಲ.